ಯಾರದೇ ಮನೇಲಾದರೂ ಕೂಡ ಒಂದು ಮದುವೆಗೆ ಮುಂದುವರಿಬೇಕಾದ್ರೆ ಮೊದಲು ಹೇಳ್ತಾರೆ ಗುರುಬಲ ಇದೆ ಚೆಕ್ ಮಾಡಿಸ್ಕೊಳಪ್ಪ ಫಸ್ಟು. ಗುರುಬಲ ಇದ್ದರೆ ಮದುವೆಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರೋದಿಲ್ಲ. ಬೇಗ ಅಂದರೆ ಒಂದು ನೀರಿಂದ ಹೂ ಹೇಗೆ ತತ್ತೀವಿ ಅದೇ ಥರ ಕೆಲಸ ಸುಲಲಿತವಾಗಿ ಮದುವೆ ಆಗಿಬಿಡುತ್ತೆ ಅಂತ ತಿಳಿದಿರಲಿ. ವರ್ಷಕ್ಕೆ 5 ರಾಶಿಯವ್ರಿಗೆ ಮಾತ್ರ ಗುರುಬಲ ಇರುತ್ತೆ. ಇನ್ನು 7 ರಾಶಿಯವ್ರ ಕಥೆ ಏನು? ಗುರುಬಲ ಬರೋವರೆಗೂ ಕಾಯ್ಕೊಂಡು ಕೂತ್ಕೊಳ್ತಕ್ಕಂಥದ್ದ, ಅಥವಾ ನಮ್ಮ ಜಾತಕದಲ್ಲಿರತಕ್ಕಂಥ ಗುರುವನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೊಳ್ಬೋದು, ಆ ಸರಳ ಪರಿಹಾರವನ್ನು ಈ ರೀಲ್ಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾರಿಗೆ ಗುರುಬಲ ಇಲ್ಲ, ಗುರು ಆ್ಯಕ್ಟಿವ್ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಮದುವೆ ಸೆಟ್ ಆಗ್ತಾಯಿಲ್ಲ ಅಂತ ಹೇಳೋರು, ಅವರು ನಾನು ಹೇಳ್ತಕ್ಕಂಥ ಸರಳ ಪರಿಹಾರವನ್ನು ಗುರುವಾರದೊತ್ತು ಮಾಡಿ ಖಂಡಿತವಾಗಿಯೂ ಮದುವೆ ಸಹಿತವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಉಂಟಾಗುತ್ತೆ. ಗುರುವಾರ ತಲೆಗೆ ಸ್ನಾನ ಮಾಡಬೇಕಾದ್ರೆ ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಿತ ಮಾಡಿ ತಲೆಗೆ ಸ್ನಾನ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಗುರು ಆ್ಯಕ್ಟಿವ್ ಆಗ್ತಾನೆ, ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಗುರುವಾರದೊತ್ತು ದಕ್ಷಿಣ ಮೂರ್ತಿಯನ್ನು ಯಥೇಚ್ಛವಾಗಿ ಆರಾಧನೆ ಮಾಡಿ ಮದುವೆಗಿರತಕ್ಕಂಥ ತಡೆಗಳು ದೂರವಾಗುತ್ತೆ. ಹಾಗೂ ಗುರುವಾರದಂದು ಮಾಡತಕ್ಕಂತಹ ಬಡವರಿಗೆ ಅನ್ನದಾನದ ಸಂಪೂರ್ಣದ ಶಿವಫಲವನ್ನು ಅಪೇಕ್ಷೆ ಮಾಡ್ಬೋದು. ಹಾಗಾಗಿ ಗುರುವಾರದೊತ್ತು ಬಡವರಿಗೆ ಅನ್ನದಾನವನ್ನು ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನವನ್ನು ಮಾಡತಕ್ಕಂಥವರಾಗಿ ಆ ದಿನ ಓಂ ಬೃಹಸ್ಪತಿ ಹೇ ನಮಃ ಅಥವಾ ಗುರುವೇ ನಮಃ ಅಂತ 108 ಬಾರಿಯಿಂದ 1008 ಬಾರಿ ಶಕ್ತಿನುಸಾರ ಜಪ ಮಾಡಿ ಖಂಡಿತವಾಗಿಯೂ ಹೇಳಿರ್ತಕ್ಕಂಥ ಈ ಟಿಪ್ಸ್ನ ಯಾರು ಫಾಲೋ ಮಾಡ್ತಾರೋ ಅವರಿಗೆ ಗುರು ಆ್ಯಕ್ಟಿವ್ ಆಗ್ತಾನೆ. ಆದಷ್ಟು ಬೇಗ ಮದುವೆ ಸಹಿತವಾಗಿ ಕೆಲಸ ಕಾರ್ಯಗಳಿಗೆ ಖಂಡಿತವಾಗಿಯೂ ಶುಭಫಲ ನಿರೀಕ್ಷೆ ಆಗುತ್ತೆ. ರೀಲ್ಸ್ನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡ್ಕೊಳ್ಳಿ. ಯಾರು ಇನ್ನೂ ಮದುವೆ ಆಗ್ತಾ ಇಲ್ಲ, ಕೆಲಸ ಕಾಲದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದಾರೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಭವಿಷ್ಯ ದರ್ಶನ್ ಯೂಟ್ಯೂಬ್ ಚಾನಲ್ನ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಂದರೆ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭಮಸ್ತು.